Hi, welcome to e-learning class by Nagaraj Karigar, JTO Government ITI, Rippanpete. In the previous class, we have discussed about methods of speed control of three-phase induction motor. Three-phase induction motorನ ಸ್ಪೀಡ್ ಕಂಟ್ರೋಲ್ ಮಾಡುವಂಥ ಬೇರೆ ಬೇರೆ ವಿಧಗಳು ಮೆಥಡ್ಸ್ಗಳು ಯಾವುದು ಅನ್ನೋದನ್ನು ಈ ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ. ಸೊ ಇದರ ಮುಂದುವರೆದ ಭಾಗದಲ್ಲಿ ನಾವು ಬಹಳನೇ ಒಂದು ಇಂಪಾರ್ಟೆಂಟ್ ಕ್ಲಾಸ್ ಅಂತ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಒಂದು ಮೋಟಾರ್ ವೈಂಡಿಂಗ್ಗಳನ್ನೇ ಮಾಡಿಕೊಂಡು ಜೀವನವನ್ನು ಕಂಡುಕೊಳ್ತಕ್ಕಂಥ ಅಂದರೆ ಉದ್ಯೋಗವನ್ನು ಮಾಡ್ತಕ್ಕಂಥ ಹಂಬಲ ಇರ್ತದೆ, ಉದ್ದೇಶ ಇರ್ತದೆ. ಅಂಥವ್ರಿಗಂತೂ ಈ ಕ್ಲಾಸ್ಗಳು ತುಂಬಾ ಯೂಸ್ಫುಲ್ ಕ್ಲಾಸ್ಗಳು. ಯಾರಿಗೆಲ್ಲ ಆ ಥರದ ಒಂದು ಆಂಬಿಷನ್ದ ಶುರು ಮಾಡಿಕೊಂಡು ಈ AC ಮೋಟಾರ್ ವೈಂಡಿಂಗ್ ಚಾಪ್ಟರ್ ಕೊನೆಯವರೆಗೂ 1 by 1 ಕ್ಲಾಸ್ಗಳನ್ನು, ಯಾಕೆಂದರೆ ನಾವು ಒನ್ ಬೈ ಒನ್ ನೋಡಿದರೆ ಮಾತ್ರ ಅರ್ಥ ಆಗ್ತಕ್ಕಂಥದ್ದು, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಸೊ ಇದು ತುಂಬಾನೇ ಈಸಿಯಾಗಿ ಇರ್ತದೆ, ಬಟ್ ನೀವು ಸರಿಯಾಗಿ ಅದನ್ನು ವಾಚ್ ಮಾಡೋದಿಲ್ಲ, ಸೀರಿಯಲ್ ಆಗಿ ನೋಡೋದಿಲ್ಲಲ್ಲ, ಹಾಗಾಗಿ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲಿ ಯಾವುದೇ ವಿದ್ಯೆ ಆದರೂ ಕೂಡ ಅಂತ ಏನು ದೊಡ್ಡ ಬ್ರಹ್ಮವಿದ್ಯೆ ಆಗಿರೋದಿಲ್ಲ. ಎಲ್ಲವೂ ಕಲಿಯವರಿಗೆ ಮಾತ್ರನೇ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಗಾಳಿ ಮಾತೆ ಹೇಳ್ತಾರಲ್ಲ, ಆ ರೀತಿ. ಸೊ ಹಾಗಾಗಿ ನೀವು ಈ ಒಂದು ಆಂಬಿಷನ್ ಇರ್ತಕ್ಕಂಥವ್ರು ಮೋಟರ್ ವೈಂಡಿಂಗ್ ಮಾಡ್ಕೊಂಡು ನಾವು ಒಂದು ಸ್ವಯಂ ಉದ್ಯೋಗ ಮಾಡಬೇಕು, ಲೈಫ್ ಲೀಡ್ ಮಾಡಬೇಕು ಅಂತ ಆಸೆ ಯಾರಿಗಿದೆ ಅವರು ಇಲ್ಲಿಂದ ಈ ಕಡೆ ಪ್ರತಿಯೊಂದು ಕ್ಲಾಸ್ಗಳನ್ನು ಕೊನೆ ಹಂತದವರೆಗೂ ನೀಟಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಫಂಡಮೆಂಟಲ್ ಟರ್ಮ್ಸ್ ಯೂಸ್ಡ್ ಇನ್ AC ವೈಂಡಿಂಗ್ಸ್. ಕೆಲವೊಂದು ಇಲ್ಲಿ ಟರ್ಮ್ಸ್ಗಳು ನಮಗೆ ಗೊತ್ತಿರಬೇಕಾಗತ್ತೆ. ನಾನು ಮೋಟರ್ ವೈಂಡಿಂಗ್ ತಿಳ್ಕೊಳ್ತಕ್ಕಂಥ ಸಾಕಷ್ಟು ವಿಷಯಗಳಿದಾವೆ, ಅವೆಲ್ಲ ವಿಷಯಗಳನ್ನು ತಿಳ್ಕೊಂಡೇ ಹೋಗಬೇಕು. ಸೊ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಗೊಂಡು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ 100% ಸಕ್ಸಸ್ ಆಗ್ತೀವಿ. ಎಲ್ಲ ಒಂದು ಸ್ವಲ್ಪ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಈ ಥರದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅಲ್ಲಿ ನಾವು ಎಡವುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಲೈಫ್ ಇಲ್ಲಿ ನಮ್ಮ ಬಿಸ್ನೆಸ್ ಸಕ್ಸಸ್ ಆಗಬೇಕು, ನಾವು ಮೋಟಾರ್ ವೈಂಡಿಂಗ್ ಮಾಡಿಕೊಂಡು ಒಂದು ಸ್ವಯಂ ಉದ್ಯೋಗವನ್ನು ನಾನು ಕಂಡ್ಕೋಬೇಕು ಅಂತಕ್ಕಂಥ ಯಾರು ಆಸೆ ಇದೆ ಅವರು ಯಾವ ಮಾಡಿದೆ ಈ AC ಮೋಟಾರ್ ವೈಂಡಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸನ್ನು ಕೂಡ ಸರಿಯಾಗಿ ರೀತಿಯಲ್ಲಿ ಅರ್ಥ ಮಾಡ್ಕೊತ ಇಂಟ್ರೆಸ್ಟಿಂದ ನೋಡ್ತಾ ಹೋಗಿ ಖಂಡಿತ ನಿಮಗೆಲ್ಲ ಇದು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾದರೆ ಬನ್ನಿ, ಇವತ್ತಿನ ಈ ಕ್ಲಾಸ್ನಲ್ಲಿ ನಮ್ಗೆ ಏನೆಲ್ಲ ಅರ್ಥ ಆಗುತ್ತೆ, ಇದರಲ್ಲಿ ಏನು ತಿಳ್ಕೊಳಿಕ್ಕಿದೆ ಅಂತ ನೋಡಿದ್ರೆ ಎಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಾಲ್ ಬಿ ಏಬಲ್ ಟು ಸ್ಟೇಟ್ ದ ಟರ್ಮ್ಸ್ ಯೂಸ್ಡ್ ಇನ್ AC ವೈಂಡಿಂಗ್. AC ವೈಂಡಿಂಗಲ್ಲಿ ಏನು ಕೆಲವೊಂದಷ್ಟು ಟರ್ಮ್ಸ್ಗಳನ್ನು ಯೂಸ್ ಮಾಡ್ತೀವಿ, ಅಂಥ ಟರ್ಮ್ಸ್ಗಳನ್ನು ನೀವು ಕೂಡ ತಿಳ್ತಕ್ಕಂಥ ಸಮಯ ಇವತ್ತು. ಈ ಕ್ಲಾಸಿನ ಕೊನೆಯಲ್ಲಿ ನಿಮಗೂ ಕೂಡ ಸಾಕಷ್ಟು AC ವೈಂಡಿಂಗಿಗೆ ಸಂಬಂಧಪಟ್ಟಂಥ ಟರ್ಮ್ಸ್ಗಳು ಅರ್ಥವಾಗಿ. ಫಂಡಮೆಂಟಲ್ ಟರ್ಮ್ಸ್ ಇನ್ AC ವೈಂಡಿಂಗ್. ಬಿಫೋರ್ ಟೇಕಿಂಗ್ ಅಪ್ AC ವೈಂಡಿಂಗ್, ದ ಟ್ರೈನಿ ಶುಡ್ ಬಿ ಫೆಮಿಲಿಯರ್ ವಿತ್ ದ ಟರ್ಮ್ಸ್ ಯೂಸ್ಡ್ ಇನ್ AC ವೈಂಡಿಂಗ್ ಆಸ್ ಎಕ್ಸ್ಪ್ಲೇನ್ಡ್ ಇನ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ಸ್. ಸೊ ಬನ್ನಿ, ಹಾಗಾದರೆ ಆ ಎಲ್ಲ ಏನು ಟರ್ಮ್ಸ್ಗಳು, ಇಂಪಾರ್ಟೆಂಟ್ ಟರ್ಮ್ಸ್ಗಳಿದ್ದಾವೆ AC ವೈಂಡಿಂಗಿಗೆ ಸಂಬಂಧಪಟ್ಟವು, ಅವನ್ನು ನಾನು ಚೆನ್ನಾಗಿ ತಿಳ್ಕೊಂಡ್ರೆ ಖಂಡಿತ ನಾನು ಮೋಟಾರ್ ವೈಂಡಿಂಗ್ನಲ್ಲಿ ಸಕ್ಸಸ್ನ ಕಾಣ್ತೀನಿ ಅಂತ ಹೇಳ್ಬೋದು. ಸೊ ಹಾಗಾದರೆ ಮೊಟ್ಟ ಮೊದಲನೇದಾಗಿ ವೈಂಡಿಂಗ್ ಅಂದ ತಕ್ಷಣ ಬರ್ತಕ್ಕಂಥ ಮೊದಲನೇ ಒಂದು ವರ್ಡ್ ಅಂದ್ರೆ ಕಾಯಿಲ್ ಅಂತಾನೆ ಹೇಳ್ಬೋದು. ಕಾಯಿಲ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಎ ನಂಬರ್ ಆಫ್ ಟರ್ನ್ಸ್ ಕನೆಕ್ಟೆಡ್ ಸೀರೀಸ್ ಈಸ್ ಕಾಯಿಲ್. ನೋಡಿ, ಏನು ಒಂದು ವೈರನ್ನು ತಗೊಂಡು ನಾನು ಹೀಗೆ ಸುತ್ತಾ ಹೋಗ್ತೀನಿ, ಟರ್ನ್ ಬೈ ಟರ್ನ್ 1 2 3 4 ಅಂತ ಏನು ಟರ್ನ್ಸ್ಗಳನ್ನು ನಾನು ಕೌಂಟ್ ಮಾಡ್ತಾ ಸುತ್ಕೊಳ್ತಾ ಹೋಗ್ತೀನಿ. ಅಂತ ನಂಬರ್ ಆಫ್ ಟರ್ನ್ಸ್ಗಳು ಸೇರಿ ಏನು ಸೀರೀಸ್ ಕನೆಕ್ಟೆಡ್ ಆಗಿರ್ತದೆ, ಅಂಥ ಸೀರೀಸ್ ಕನೆಕ್ಟೆಡ್ ನಂಬರ್ ಆಫ್ ಟರ್ನ್ಸ್ಗಳನ್ನೇ ನಾವಿಲ್ಲಿ ಕಾಯಿಲ್ ಅಂತ ಹೇಳೋದು. ಕಾಯಿಲ್ ಹ್ಯಾಸ್ 2 ಆಕ್ಟಿವ್ ಸೈಡ್ಸ್ ಆ್ಯಂಡ್ 2 ಇನ್ಆಕ್ಟಿವ್ ಸೈಡ್ಸ್ ಅಂತ. ಒಂದು ಕಾಯಿಲ್ಗೆ ಏನು ಒಂದು ಸಂಪೂರ್ಣವಾದ ಒಂದು ಕಾಯಿಲ್ ಇರ್ತದೆ, ಆ ಒಂದು ಸಂಪೂರ್ಣವಾದ ಕಾಯಿಲ್ಗೆ 2 ಆಕ್ಟಿವ್ ಸೈಡ್ಸ್ಗಳಿರ್ತವೆ, 2 ಇನ್ಆಕ್ಟಿವ್ ಸೈಡ್ಸ್ಗಳಿರ್ತವೆ. ಸೊ ಅದ್ರ ಬಗ್ಗೆ ಮುಂದೆ ನೋಡೋಣ. ಮತ್ತೆ ಒನ್ಸ್ ಅಗೇನ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪ, ಕಾಯಿಲ್ ಆದಮೇಲೆ ನೆಕ್ಸ್ಟ್ ಪಾಯಿಂಟ್ ಬರ್ತಕ್ಕಂಥದ್ದು ಟರ್ನ್ ಅಂತಕ್ಕಂಥದ್ದು. ಟರ್ನ್ ಅಂದರೆ ನೋಡಿ, ಒಂದು ಟರ್ನ್ ಅಂದರೆ ಕಾಯಿಲ್ ಮಾಡ್ಬೇಕಾದ್ರೆ ಒಂದು ಟರ್ನ್ ಹಾಕಿದೆ, ದಟ್ ಈಸ್ ಒನ್ ಟರ್ನ್. ನಂಬರ್ ಆಫ್ ಟರ್ನ್ಸ್ ಕಾಯಿಲ್ ಅಷ್ಟೇ, ಸಿಂಗಲ್ ಟರ್ನ್ ಇರಬೇಕು. ಇಟ್ ಈಸ್ ದ ಕ್ಲೋಸ್ಡ್ ಪಾತ್ ಆಫ್ ದ ಕಂಡಕ್ಟರ್ ವಿಚ್ is forming the 2 conductors under 2 dissimilar poles N and S. ನೋಡಿ, ಬಹಳ ಅರ್ಥ ಮಾಡ್ಕೋಬೇಕಾಗುತ್ತೆ ಟರ್ನ್ ಬಗ್ಗೆ. ನಾವಿಲ್ಲಿ ಒಂದು ಕ್ಲೋಸ್ಡ್ ಪಾತ್ ಅಂತಾನೆ ಹೇಳ್ಬೋದು. ಒಂದು 2 ಕಂಡಕ್ಟರ್ಗಳು ಅಲ್ಲಿ 2 ಕಂಡಕ್ಟರ್ಗಳಿದಾವೆ, ಅಲ್ಲಿ 2 ಇಂಡಕ್ಟರ್ ಅಂತ ಹೇಳ್ತೀವಿ. 2 ಸೈಡ್ ಇದೆ ಅದಕ್ಕೆ. ಆ 2 ಸೈಡ್ಗಳನ್ನು ನಾವು ಎಲ್ಲಿ ಪ್ಲೇಸ್ ಮಾಡಿರ್ತದೆ ಅಂದರೆ, ಒಂದು ಕಂಡಕ್ಟರು ಅಥವಾ ಒಂದು ಸೈಡು N ಮೇಲಿದ್ರೆ, N ಪೋಲ್ ಮೇಲಿದ್ರೆ, ಇನ್ನೊಂದು S ಪೋಲ್ ಮೇಲೆ ಇರುತ್ತೆ. ಆ ಟರ್ನೇ ಹಾಗೆ ಯಾವಾಗ್ಲೂ ಟರ್ನು ಹೇಗಾಗುತ್ತೆ ಅಂದರೆ, ಒಂದು ಟರ್ನು
ಒಂದು ಆ್ಯಕ್ಟಿವ್ ಸೈಡ್ ಏನಿದೆ, ಟರ್ನ್ ಒಂದು ಆ್ಯಕ್ಟಿವ್ ಸೈಡ್ ಇದೆ, ಅದು ಒಂದು ಸ್ಲಾಟ್ ನಂಬರ್ 1 ಇದ್ದರೆ ಇನ್ನೊಂದು ಸೈಡ್ ಏನಿದೆ ಅದು ಇನ್ನೊಂದು ಸ್ಲಾಟಲ್ಲಿ ಇನ್ಸ್ಟೀಡ್ ಆಗ್ತದೆ. ಅದ್ರ ಡಿಪೆಂಡಿಂಗ್ ಅಪಾನ್ ದಿ ಪೋಲ್ ಪಿಚ್, ಡಿಪೆಂಡಿಂಗ್ ಅಪಾನ್ ದಿ ಕಾಯಿಲ್ ಪಿಚ್ ಅಂತ ಹೇಳ್ತೀವಿ. ಸೊ ಇಲ್ಲೇ ಆ ರೀತಿಯಾಗಿರ್ತಕ್ಕಂಥ ಒಂದು ಟರ್ನ್ ಅಂದರೆ ನಮಗೆ ಇಷ್ಟು ಗೊತ್ತಿರಬೇಕು. ಇಟ್ ಈಸ್ ದ ಕ್ಲೋಸ್ಡ್ ಪಾತ್ ಆಫ್ ದ ಕಂಡಕ್ಟರ್ ವಿಚ್ ಈಸ್ ಫಾರ್ಮ್ಡ್ ಬೈ ಕನೆಕ್ಟಿಂಗ್ ದ ಟು ಇಂಡಕ್ಟರ್ಸ್ ಆ್ಯಂಡ್ ಟು ಡಿಸಿಮಿಲರ್ ಪೋಲ್ಸ್ N and S ಅಂತ ಹೇಳ್ತೀವಿ. ಸೊ ಈ ರೀತಿನಲ್ಲಿ ಫಿಗರ್ 1 ತೋರಿಸಿರೋ ಹಾಗೆ ನಾವಿಲ್ಲಿ ನೋಡ್ಬೋದು, ನಾವಿಲ್ಲಿ ಕಣ್ಣು ಮುಂದೆ. ಸೊ ಇಲ್ಲಿ ಕಾಯಿಲ್ ಅಂದ ತಕ್ಷಣ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಪಾಯಿಂಟ್ ಏನಿದೆ ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಏನಿದೆಲ್ಲ ಇದು ಎರಡು ಆ್ಯಕ್ಟಿವ್ ಸೈಡ್ಸ್ಗಳು, ಒಂದು ಕಾಯಿಲ್ನ ಆ್ಯಕ್ಟಿವ್ ಸೈಡ್ಸ್ಗಳಂತ ಹೇಳೋದು. ಇಲ್ಲೊಂದು ಪಾಯಿಂಟ್ ಬರ್ತದೆ, ಹಾಗೆ ಇಲ್ಲೊಂದಿದೆ ನೋಡಿ, ಇದು ಎರಡು ಇನ್ಆಕ್ಟಿವ್ ಸೈಡ್ ಅಂತ ಹೇಳ್ತೀವಿ. ಅದನ್ನೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈ ಆ್ಯಕ್ಟಿವ್ ಸೈಡ್ಸ್ಗಳನ್ನೇ ನಾವಿಲ್ಲಿ ಇಂಡಕ್ಟರ್ ಅಂತ ಕೂಡ ಹೇಳ್ತೀವಿ. ಸೊ ಅದು ಕೂಡ ಪಾಯಿಂಟನ್ನು ನಾವಿಲ್ಲಿ ಮುಂದೆ ನೋಡ್ತಾ ಹೋಗ್ಬೋದು. ಬನ್ನಿ ಹಾಗಾದರೆ ನೆಕ್ಸ್ಟ್ ಪಾಯಿಂಟ್, ಆ್ಯಕ್ಟಿವ್ ಸೈಡ್ ಆಫ್ ಎ ಕಾಯಿಲ್. ಹಾಗಾದರೆ ಆ್ಯಕ್ಟಿವ್ ಸೈಡ್ ಅಂದರೆ ಏನು ಅಂತ ಅನ್ನೋದಾದರೆ, ಇಟ್ ಈಸ್ ದಟ್ ಪಾರ್ಟ್ ಆಫ್ ದ ಕಾಯಿಲ್ ವಿಚ್ ಲೈಸ್ ಇನ್ ದ ಸ್ಲಾಟ್ಸ್ ಆಫ್ ದಿ ಕೋರ್. ನೋಡಿ ಗಮನಿಸಿ, ಏನು ಆ್ಯಕ್ಟಿವ್ ಸೈಡ್ ಇದೆ ಅದು ಸಾಮಾನ್ಯವಾಗಿ ಎಲ್ಲಿರ್ತದೆ ಅಂತ ಹೇಳಿದ್ರೆ ಕೋರ್ನ ಒಳಗಡೆ ಇರ್ತದೆ. ಸ್ಲಾಟ್ ಅಂತ ಹೇಳ್ತೀವಿ, ಆ ಸ್ಲಾಟ್ನ ಕೋರ್ ಪೊಸಿಷನ್ ಒಳಗಡೆ ಇರ್ತದೆ, ಹೊರಗಡೆ ಇರೋದಿಲ್ಲ. ಹೊರಗಡೆ ಇರೋ ಭಾಗನೇ ಇನ್ಆಕ್ಟಿವ್ ಕಾಯಿಲ್ ಅಂತ ಹೇಳಬೇಕು. ಸೊ ಇಟ್ ಈಸ್ ಆಲ್ಸೋ ನೌನ್ ಆಸ್ ಎ ಇಂಡಕ್ಟರ್ ಅಂತ ಕೂಡ ಹೇಳ್ತೀವಿ. ಆಕ್ಟಿವ್ ಸೈಡ್ ಆಫ್ ದಿ ಕಾಯಿಲನ್ನು ಇಂಡಕ್ಟರ್ ಅಂತ ಕೂಡ ಹೇಳ್ಬೋದು ನಾವು. ಏನು ಫಿಗರ್ 1 ನಾವಿಲ್ಲಿ ನೋಡಿದ್ವಲ್ಲ, ಸೊ ದಟ್ ಈಸ್ ಇದು ಏನಿದೆ, ಈ ಪಾಯಿಂಟ್ ಏನಿದೆ ಅಲ್ಲ, ಇದು ಇಲ್ಲಿ ಏನು ಬರ್ತದೆ, ಈ ಪಾಯಿಂಟನ್ನೇ ನಾವು ಆಕ್ಟಿವ್ ಸೈಡ್ ಅಥವಾ ಇಂಡಕ್ಟರ್ ಅಂತ ಹೇಳ್ತೀವಿ. ಹಾಗೆಯೇ ನೆಕ್ಸ್ಟ್ ಪಾಯಿಂಟ್, ಇನ್ಆಕ್ಟಿವ್ ಸೈಡ್ ಆಫ್ ಎ ಕಾಯಿಲ್. ಇಟ್ ಈಸ್ ದ ಪೋರ್ಷನ್ ಆಫ್ ದಿ ಕಾಯಿಲ್ ವಿಚ್ ಜಾಯಿನ್ಸ್ ದ ಟು ಆಕ್ಟಿವ್ ಸೈಡ್ಸ್ ಆಫ್ ಎ ಕಾಯಿಲ್ ಅಂತ ಹೇಳ್ತೀವಿ. ಸೊ ಏನು ಕಾಯಿಲ್ ಅಂತ ಹೊರಗಡೆ ಭಾಗದಲ್ಲಿ ಬರ್ತದೆ ಅಂದರೆ ಸ್ಲಾಟಲ್ಲಿ ಇರೋದಿಲ್ಲ, ಬದಲಾಗಿ ಹೊರಗಡೆ ಇರ್ತದೆ. ಜೊತೆಯಲ್ಲಿ ಎರಡು ಆಕ್ಟಿವ್ ಸೈಡ್ಗಳನ್ನು ಜಾಯಿನ್ ಮಾಡುವಂಥದ್ದಾಗಿದೆ. ಅದು ಎರಡು ಆಕ್ಟಿವ್ ಸೈಡ್ಗಳನ್ನು ಜಾಯಿನ್ ಮಾಡುವಂಥ ಒಂದು ಏನು ಇನ್ಆಕ್ಟಿವ್ ಸೈಡ್ ಅಂತ ಹೇಳ್ತೀವಿ, ಅದು ಸ್ಟೇಟರ್ನ ಹೊರಗಡೆ ಭಾಗದಲ್ಲಿ ಇರ್ತದೆ. ಸೊ ಎರಡು ಏನು ಪೋರ್ಷನ್ ಆಫ್ ದಿ ಸೈಡ್ಸ್ ಅಂತ ಹೇಳ್ತೀವಿ, ಎರಡು ಆಕ್ಟಿವ್ ಸೈಡ್ ಅನ್ನ ಜಾಯಿನ್ ಮಾಡ್ತಕ್ಕಂಥ ಪೋರ್ಷನ್ ಅದು ಸ್ಟೇಟರ್ ಅಥವಾ ಏನು ನಮ್ಮ ಸ್ಲಾಟ್ ಅಂತ ಹೇಳ್ತೀವಿ ಅದರಿಂದ ಹೊರಭಾಗದಲ್ಲೇ ಇರ್ತದೆ. ಸೊ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ನೋಡೋಣಂತೆ. ಲೀಡ್ಸ್ ಆಫ್ ಎ ಕಾಯಿಲ್, ದೀಸ್ ಆರ್ ದ ಟೂ ಎಂಡ್ಸ್ ಆಫ್ ಎ ಕಾಯಿಲ್ ವಿಚ್ ಆರ್ ಯೂಸ್ಡ್ ಫಾರ್ ದಿ ಕನೆಕ್ಷನ್. ಸೊ ಇಲ್ಲಿ ಲೀಡ್ಸ್ ಅಂದ್ರೆ ನೋಡಿ, ಇದು ಒಂದು ಕಾಯಿಲ್ ಅಂತ ತಿಳ್ಕೊಳ್ಳಿ. ಕಾಯಿಲ್ ಅಂದ್ರೆ ಏನಲ್ಲಿ ನಂಬರ್ ಆಫ್ ಟರ್ನ್ಸ್ ಇದಾವೆ ಅಂತ ಅರ್ಥ. ಸೊ ಒಂದು ಇಲ್ಲಿಂದ ಶುರುವಾಗಿ ಎರಡು ಈ ರೀತಿ ಎರಡು ಲೀಡ್ಗಳಿರ್ತವೆ ಕಾಯಿಲ್ಗಳಲ್ಲಿ. ಸೊ ಅದನ್ನೇ ನಾವು ಹೇಳೋದು, ದೀಸ್ ಆರ್ ದ ಟೂ ಎಂಡ್ಸ್ ಆಫ್ ದ ಕಾಯಿಲ್ ವಿಚ್ ಆರ್ ಯೂಸ್ಡ್ ಫಾರ್. ಏನು ಎರಡು ಲೀಡ್ಗಳಿರ್ತವೆ. ಲೀಡ್ಸ್ ಆರ್ ಆಲ್ಸೋ ಆಸ್ ದಿ ಜಂಪರ್ಸ್ ಅಂತ ಕೂಡ ಹೇಳ್ಬೋದು. ಆ ಲೀಡ್ಗಳನ್ನು ಜಂಪರ್ ಅಂದ್ರೆ ಕನೆಕ್ಷನ್ ಮಾಡಬೇಕಾದ್ರೆ ಜಂಪರ್ ಅಂತ ಹೇಳ್ತೀವಿ ನಾವು ಅದನ್ನು. ವಿಚ್ ಮೇ ಬಿ ಸೈಮೆಟ್ರಿಕಲ್ ಆರ್ ಅನ್ಸೈಮೆಟ್ರಿಕಲ್ ಆಸ್ ಶೋನ್ ಇನ್ ಫಿಗರ್ 2. ಸೊ ಇಲ್ಲಿ ಎರಡು ಥರದ ಲೀಡ್ಗಳನ್ನು ನೋಡಬಹುದು. ಸೈಮೆಟ್ರಿಕಲ್ ಲೀಡ್ಸ್ನು ನೋಡ್ತೀವಿ ನಾವು, ಅನ್ಸೈಮೆಟ್ರಿಕಲ್ ಲೀಡ್ಸ್. ನೀವು ಈ ಥರ ಇದ್ರೆ ಅದು ಸೈಮೆಟ್ರಿಕಲ್, ಆದರೆ ಈ ರೀತಿಯಾಗಿರೋದನ್ನ ಅನ್ಸೈಮೆಟ್ರಿಕಲ್ ಲೀಡ್ಸ್ ಅಂತ ಕೂಡ ಹೇಳ್ತೀವಿ. ಸೊ ದೆನ್ ಪೋಲ್ ಪಿಚ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ center of the distance between the center of the two adjacent opposite poles is called the pole pitch. ಏನಾಗಾದ್ರೆ ಅಂತ ಹೇಳಿದ್ರೆ, ಏನು ಸ್ಟೇಟಾರ್ ಇದೆ, ನಮ್ಮ ಸ್ಟೇಟಾರ್ನ ಒಳಗಡೆಗೆ ನಾವು ವೈಂಡಿಂಗ್ ಮಾಡ್ತಾ ಹೋದಾಗ ಅಲ್ಲಿ ಪೋಲ್ಗಳು ಎಕ್ಸಿಸ್ಟ್ ಆಗ್ತಾ ಹೋಗ್ತವೆ, ಪೋಲ್ ಕ್ರಿಯೇಟ್ ಆಗ್ತಾ ಹೋಗ್ತವೆ. ಸೊ ಅಂತ ಪೋಲ್ಗಳಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಆಪೋಸಿಟ್ ಪೋಲ್ಸ್ಗಳು ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಅಪೋಸಿಟ್ ಪೋಲ್ಸ್ಗಳು, ಒಂದು ಎನ್ ಇರ್ತದೆ, ಇನ್ನೊಂದು ಎಸ್ ಇರ್ತದೆ ಅಂತ ಅರ್ಥ. ಅಂದರೆ ಸಾಮಾನ್ಯವಾಗಿ ನಾವು ಏನು ವೈಂಡಿಂಗ್ ಮಾಡಿದಾಗ ಒಂದು ಡಿಸ್ಟೆನ್ಸ್ ಅನ್ನ ಅಕ್ವೈರ್ ಮಾಡ್ತದೆ ಅದೊಂದು ಪೋಲು. ಇವಾಗ ಇದೊಂದು ಎನ್ ಪೋಲ್ ಅಪ್ಪ ಅಂದರೆ ಇದ್ರ ಪಕ್ಕದಲ್ಲೇ ಇನ್ನೊಂದು ಎಸ್ ಪೋಲ್ ಇರ್ತದಪ್ಪ. ಸೊ ಈ ರೀತಿ ಏನಿರ್ತದೆ, ಇದರ ಸೆಂಟ್ರ್ ಪಾಯಿಂಟ್ ಮತ್ತು ಇದರ ಸೆಂಟ್ರ್ ಪಾಯಿಂಟಿನ ಮಧ್ಯೆ ಬರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆಯಲ್ಲ, ದಟ್ ಈಸ್ ದ ಪೋಲ್ ಪಿಚ್ ಅಂತ ಅರ್ಥ. ಒಂದು ಪೋಲ್ನ ಸೆಂಟ್ರ್ ಭಾಗದಿಂದ ಇನ್ನೊಂದು ಅಡ್ಜಸೆಂಟ್ನ ಆಪೋಸಿಟ್ ಪೋಲ್ಸ್ನ ಸೆಂಟ್ರ್ ಪಾಯಿಂಟ್ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆ, ದಟ್ ಈಸ್ ಕಾಲ್ಡ್ ಪೋಲ್ ಪಿಚ್ ಅಂತ ಹೇಳ್ತೀವಿ. ಪೋಲ್ ಪಿಚ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ದಿ ಸ್ಲಾಟ್ಸ್ ಆರ್ ಕಾಯಿಲ್ ಸೈಡ್ಸ್. ಅದನ್ನ ನಂಬರ್ ಆಫ್ ಸ್ಲಾಟ್ಸ್ಗಳ ಮೇಲೆ ಅಥವಾ ಅಲ್ಲಿ ಕಾಯಿಲ್ ಸೈಡ್ಸ್ಗಳ ಮೇಲೆ ನಾವು ಅದನ್ನ ಏನು ಮಾಡ್ತೀವಿ, ಮೆಜರ್ ಮಾಡ್ತೀವಿ. ಸೊ ದಟ್ ಈಸ್ ವೈ ಪೋಲ್ ಪಿಚ್ ಇಸ್ ಈಕ್ವಲ್ ಟು
ಏನಂತ ಹೇಳ್ತೀವಿ, ನಂಬರ್ ಆಫ್ ಸ್ಲಾಟ್ಸ್ ಇನ್ ದ ಸ್ಟೇಟಾರ್. ಏನು ಒಂದು ಸ್ಟೇಟಾರ್ ಇದೆ, ಸೊ ಇಲ್ಲಿ ಕಣ್ಣು ಮುಂದೆ ನಮ್ಗೆ ಕಾಣಿಸುತ್ತಲ್ಲ, ಆ ಒಂದು ಕಂಪ್ಲೀಟ್ ಸ್ಟೇಟರಲ್ಲಿ ಎಷ್ಟು ನಂಬರ್ ಆಫ್ ಸ್ಲಾಟ್ಸ್ಗಳಿದೆ, ಸ್ಲಾಟ್ಸ್ಗಳಿದ್ದಾವೆ. ಸೊ ಹಾಗೆ ಅದಕ್ಕೆ ನಂಬರ್ ಆಫ್ ಪೋಲ್ಸ್ ಎಷ್ಟಿದೆ. ಸೊ ಇದ್ರ ಮೇಲೆ ಪೋಲ್ ಪಿಚ್ ಅನ್ನು ನಾವು, ಪೋಲ್ ಪಿಚ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಸ್ಲಾಟ್ಸ್ ಇನ್ ದ ಸ್ಟೇಟರ್ ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್. ಇದನ್ನು ನಾವು ನೆನಪಿಟ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಕಾಯಿಲ್ ಪಿಚ್ ಅಥವಾ ಸ್ಪ್ಯಾನ್ ಅಂತ ಹೇಳ್ತೀವಿ, ಆ್ಯಂಡ್ ಕಾಯಿಲ್ ಥ್ರೋ ಅಂತ ಹೇಳ್ತೀವಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಕ್ಟಿವ್ ಸೈಡ್ಸ್ ಆಫ್ ಎ ಕಾಯಿಲ್ ಅಂಡರ್ ಅಡ್ಜಸೆಂಟ್ ಡಿಸ್ಸಿಮಿಲರ್ ಪೋಲ್ಸ್ ಇಸ್ ಕಾಲ್ಡ್ ಕಾಯಿಲ್ ಪಿಚ್ ಆರ್ ಸ್ಪ್ಯಾನ್ ಅಂತ. ಏನಾಗಂದ್ರೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಏನು ಒಂದು ಕಾಯಿಲ್ ಇರ್ತದೆ, ಆ ಕಾಯಿಲ್ ಇಲ್ಲಿ ಏನಾಗುತ್ತೆ ನೋಡಿ, ಸೇ ಫಾರ್ ಎಕ್ಸಾಂಪಲ್ ಒಂದು ಕಾಯಿಲ್ಗೆ 2 ಆಕ್ಟಿವ್ ಸೈಡ್ ಇರುತ್ತೆ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಈ ಆಕ್ಟಿವ್ ಸೈಡ್ಗಳು ಈ ಮೋಟಾರ್ನ ಸ್ಲಾಟಲ್ಲಿ ಎಲ್ಲಿ 1ನೇ ಸ್ಲಾಟ್ ಅಂದರೆ 1ನೇ ಆಕ್ಟಿವ್ ಎಲ್ಲಿ ಇನ್ಸರ್ಟ್ ಆಯಿತು, ಎಷ್ಟನೇ ನಂಬರ್ ಸ್ಲಾಟ್. ಈಗ ಸೇ ಫಾರ್ ಎಕ್ಸಾಂಪಲ್ 1ನೇ ನಂಬರ್ ಸ್ಲಾಟಲ್ಲಿ ಒಂದು ಸೈಡ್ ಆಗಿದೆ ಅಂದರೆ ಇನ್ನೊಂದು ಸೈಡ್ ಎಲ್ಲಿ ಆಗಬೇಕು ಅನ್ನೋದೇ ಇಂಪಾರ್ಟೆಂಟ್. 4ಕ್ಕೆ ಆಗಬೇಕಾ, 5ಕ್ಕೆ ಆಗಬೇಕಾ, 6ಕ್ಕೆ ಆಗಬೇಕಾ, 7ಕ್ಕೆ ಆಗಬೇಕಾ ಅನ್ನೋದು ಇದು ಒಂದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಬೇಸ್ಡ್ ಆನ್ ದೇಟ್ ಅಂದರೆ ಡಿಪೆಂಡಿಂಗ್ ಅಪಾನ್ ದಿ ವೈಂಡಿಂಗ್, ಯಾವುದೇ ಥರದ್ದು ಯಾವ ಟೈಪ್ ವೈಂಡಿಂಗ್ ಅನ್ನೋದ್ರ ಮೇಲೆ ನಾವು ಅದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಈ ಡಿಸ್ಟೆನ್ಸ್ ಏನಿದೆ ಅಲ್ಲ, ಇನ್ ಬಿಟ್ವೀನ್ ಈ ಡಿಸ್ಟೆನ್ಸ್ ಏನಿದೆಲ್ಲ, ದಿಸ್ ಈಸ್ ದ ಕಾಯಿಲ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಕಾಯಿಲ್ ಪಿಚ್ ಅಥವಾ ಸ್ಪ್ಯಾನ್ ಅಂತ ಹೇಳ್ಬೋದು. ಈ ಡಿಸ್ಟೆನ್ಸನ್ನು ನಾವಿಲ್ಲಿ ಸ್ಪ್ಯಾನ್ ಅಂತ ಕರಿಬೇಕು. ಸೊ ಅದನ್ನು ನಾವಿಲ್ಲಿ ಫಿಗರ್ 3 ಶೋಸ್ ದ ಕಾಯಿಲ್ ಪಿಚ್ ಆರ್ ಸ್ಪ್ಯಾನ್ ಆ್ಯಂಡ್ ಕಾಯಿಲ್ ಥ್ರೋ ಅಂತಲೂ ಹೇಳ್ಬೋದು. ದಟ್ ಈಸ್ ಕಾಯಿಲ್ ಪಿಚ್ ಆರ್ ಸ್ಪ್ಯಾನ್ ಈಸ್ ಈಕ್ವಲ್ ಟು 4 to 5 ಇದೆ ಅಂತ ಹೇಳ್ತೀವಿ. ನೋಡಿ ಗಮನಿಸಿದ್ರೆ ಗೊತ್ತಾಗುತ್ತೆ ಈ ಚಿತ್ರದಲ್ಲಿ. ಸೊ ಇಲ್ಲಿ 1 2 3 4 5 1 to 5 ಹೋಗಿದೆ, 1ರಲ್ಲಿ 5 ಹೋಗಿದೆ, 2 3 4 ಇದೆ. ಹಾಗೆ ನಾನು ಅಲ್ಲಿ ಏನು ಪಿಚ್ ಅಂತ ಹೇಳ್ತೀನಿ, ಒಂದು ಕಾಯಿಲ್ ಪಿಚ್ ಅಥವಾ ಸ್ಪ್ಯಾನ್ ಅನ್ನೋದು ಇಲ್ಲಿ ಏನಾಗಿದೆ 4 ಅಂತ ಅನ್ನೋದಾದ್ರೆ, ಕಾಯಿಲ್ ಥ್ರೋ ಅನ್ನೋದು ಎಷ್ಟಿದೆ 1 to 5 ಅಂತ ಅನ್ಸ್ಕೊಳ್ತದೆ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್. ಇನ್ನೊಂದು ಪಿಚ್ ಫ್ಯಾಕ್ಟರ್, ವೈಂಡಿಂಗ್ ಪಿಚ್ ನೀಡ್ ನಾಟ್ ಟು ಬಿ ಈಕ್ವಲ್ ಟು ದ ಪೋಲ್ ಪಿಚ್. ಸೊ ಇಲ್ಲಿ ವೈಂಡಿಂಗ್ ಪಿಚ್, ಪೋಲ್ ಪಿಚ್ ಎರಡು ಈಕ್ವಲ್ ಇರಬೇಕು ಅಂತ ಏನಿಲ್ಲ. ಬಟ್ ಇಫ್ ದ ಪೋಲ್ ಪಿಚ್ ವೈಂಡಿಂಗ್ ಪಿಚ್ ಆರ್ ಈಕ್ವಲ್, ದ ವೈಂಡಿಂಗ್ ಈಸ್ ಕಾಲ್ಡ್ ಫುಲ್ ಪಿಚ್ಡ್ ವೈಂಡಿಂಗ್ ಅಂತ ಹೇಳ್ತೀವಿ. ಈ ವೈಂಡಿಂಗ್ ಪಿಚ್ ಮತ್ತು ಪೋಲ್ ಪಿಚ್ ಎರಡು ಈಕ್ವಲ್ ಅಲ್ಲಿ ಇದ್ದಾಗ ಫುಲ್ ಪಿಚ್ಡ್ ವೈಂಡಿಂಗ್ ಅಂತ ಹೇಳ್ತೀವಿ. ಪೋಲ್ ಪಿಚ್, ವೈಂಡಿಂಗ್ ಪಿಚ್ ಪೋಲ್ ಪಿಚ್ಗಿನ ಕಡಿಮೆ ಇದ್ದಾಗ ದ ವೈಂಡಿಂಗ್ ಈಸ್ ಕಾಲ್ಡ್ ಫ್ರಾಕ್ಷನಲ್ ಪಿಚ್, ಅಥವಾ ಇನ್ನೊಂದು ರೀತಿಯಲ್ಲಿ ಅದನ್ನು ಶಾರ್ಟ್ ಪಿಚ್ ವೈಂಡಿಂಗ್ಗಳು ನಮಗೆ ಇಲ್ಲಿ ಬರ್ತದೆ. ಶುಡ್ ನಾಟ್ ಬಿ ಚೇಂಜ್ಡ್. ಒಂದು ವೈಂಡಿಂಗ್ ಅನ್ನು ರಿವೈಂಡಿಂಗ್ ಮಾಡಬೇಕಾದ್ರೆ, ಒಂದು ಮೋಟರ್ ರಿವೈಂಡಿಂಗ್ ಮಾಡಬೇಕಾದ್ರೆ ಪಿಚ್ ಅನ್ನು ಚೇಂಜ್ ಮಾಡಬಾರ್ದು ಅಂತ ಹೇಳ್ತೀವಿ. ದ ಮಷಿನ್ ಡಿಸೈನರ್ ವುಡ್ ಹ್ಯಾವ್ ಚೂಸನ್ ದ ವೈಂಡಿಂಗ್ ಪಿಚ್ ಆಫ್ಟರ್ ಕನ್ಸಿಡರಿಂಗ್ ದ ಡಿಫ್ರೆಂಟ್ ಫ್ಯಾಕ್ಟರ್ಸ್ ರಿಕ್ವೈರ್ಡ್ ಫಾರ್ ದಿ ಬೆಟರ್ ಪರ್ಫಾರ್ಮೆನ್ಸ್. ಏನು ಮ್ಯಾನುಫ್ಯಾಕ್ಚರಿಂಗ್ ಇದಾರಲ್ಲ, ವೈಂಡಿಂಗ್ ಡಿಸೈನ್ ಮಾಡಿದ್ದಾರೆ, ಮಷಿನ್ ಡಿಸೈನ್ ಮಾಡಿದ್ದಾರೆ, ಅದನ್ನು ಡಿಸೈಡ್ ಮಾಡಿರ್ತಾರೆ ಇದಕ್ಕೆ ಏನು ಮಾಡಿದರೆ ಸರಿ ಅನ್ನೋದನ್ನು. ಸೊ ಹಾಗಾಗಿ ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಸೊ ವಿ ಹ್ಯಾವ್ ಚೂಸನ್ ದ ವೈಂಡಿಂಗ್ ಪಿಚ್ ಆಫ್ಟರ್ ಕನ್ಸಿಡರಿಂಗ್ ದ ಡಿಫ್ರೆಂಟ್ ಫ್ಯಾಕ್ಟರ್ಸ್ ರಿಕ್ವೈರ್ಡ್ ಫಾರ್ ದಿ ಬೆಟರ್ ಪರ್ಫಾರ್ಮೆನ್ಸ್. ಬೆಟರ್ ಪರ್ಫಾರ್ಮೆನ್ಸ್ ಏನು ಬೇಕು, ಹೇಗೆ, ಅದೆಲ್ಲ ಡಿಸೈಡ್ ಆದಮೇಲೆ, ಕನ್ಸಿಡರ್ ಆದಮೇಲೆ ಅದನ್ನು ಅವನು ಡಿಸೈನ್. ಎನಿ ಚೇಂಜ್ ಇನ್ ದ ವೈಂಡಿಂಗ್ ಪಿಚ್ ಆಫ್ ಎ ಮಷಿನ್ ವಿಲ್ ಅಫೆಕ್ಟ್ ದ ಪರ್ಫಾರ್ಮೆನ್ಸ್ ಆಫ್ ದ ಮಷಿನ್ ಅಂತ ಹೇಳ್ಬೋದು. ಸೊ ನಾನೇನಾದರೂ ಆ ಒರಿಜಿನಾಲಿಟಿ ಮೋಟರ್ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಮಾಡಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಅಫೆಕ್ಟ್ ಆನ್ ಪರ್ಫಾರ್ಮೆನ್ಸ್ ಆಫ್ ದ ಮಷಿನ್ ಅಂತ ಹೇಳ್ಬೋದು. ಅಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ನಮಗೆ ಅಷ್ಟು ಕರೆಕ್ಟ್ ಆಗಿ. ದೆನ್ ದ ಕಾಯಿಲ್ ಪಿಚ್ ಇಸ್ 1 to 5 and one side of the coil is placed in slot number 1 and the other side of the coil is inserted in slot. ಅದರ ಅರ್ಥ 1 ರಿಂದ 5 ಅಂತಾನೆ ಅರ್ಥ ಕೊಡುತ್ತೆ. ಒಂದು ಕಾಯಿಲ್ನ ಒಂದು ಸೈಡ್ ಸ್ಲಾಟ್ ನಂಬರ್ 1 ಅಲ್ಲಿ ಇನ್ಸ್ಟೇಡ್ ಆದರೆ ಅದರ ಇನ್ನೊಂದು ಸೈಡ್ ಸ್ಲಾಟ್ ನಂಬರ್ 5 ಅಲ್ಲಿ ಇನ್ಸರ್ಟ್ ಆಗುತ್ತೆ ಅಂತ ಇದರ ಅರ್ಥ. So then, and the other side of the coil is inserted in the slot number 5 as shown in figure 3. Then the winding pitch is 5 minus 1 is equal to 4. The ratio between the winding pitch
ಆ್ಯಂಡ್ ಪೋಲ್ ಪಿಚ್ ಇಸ್ ಕಾಲ್ಡ್ ದಿ ಪಿಚ್ ಫ್ಯಾಕ್ಟರ್. ಸೊ ಹಾಗಾದರೆ ಬನ್ನಿ, ಪಿಚ್ ಫ್ಯಾಕ್ಟರ್ ಅಂದರೆ, ಸೊ ಪಿಚ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ವೈಂಡಿಂಗ್ ಪಿಚ್ ಡಿವೈಡೆಡ್ ಬೈ ಪೋಲ್ ಪಿಚ್ ಅಂತ ಅರ್ಥ ಕೊಡ್ತದೆ. ಸೊ ಇಲ್ಲಿ ಶಾರ್ಟ್ ಪಿಚ್ ವೈಂಡಿಂಗ್ ಈಸ್ ಯೂಶುವಲಿ ಯೂಸ್ಡ್ ಇನ್ ಆಲ್ಮೋಸ್ಟ್ ಆಲ್ ಮಷಿನ್ಸ್ ಎಕ್ಸೆಪ್ಟ್ ವೇರಿಯಬಲ್ ಸ್ಪೀಡ್ ಮೋಟಾರ್ಸ್ ಅಂತ. ಏನು ಸಾಮಾನ್ಯವಾಗಿ ಈ ಶಾರ್ಟ್ ಪಿಚ್ ವೈಂಡಿಂಗ್ನ ನಾವು ಯೂಶುವಲಿ ಬಳಸ್ತಕ್ಕ. The reasons for adopting short pitch winding are given below. ಹಾಗಾದ್ರೆ ಶಾರ್ಟ್ ಪಿಚ್ ವೈಂಡಿಂಗ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ಗಳಿದ್ದಾವೆ ಅಂತ ನೋಡೋದಾದ್ರೆ, ರೀಸನ್ಸ್ಗಳನ್ನು ನೋಡೋದಾದ್ರೆ, ಮೊದಲನೇದು ವೈಂಡಿಂಗ್ ರಿಕ್ವೈರ್ ಲೆಸ್ ಕಾಪರ್ ಅಂತ ಹೇಳ್ತೀವಿ. ಈ ಶಾರ್ಟ್ ಪಿಚ್ ವೈಂಡಿಂಗ್ ಮಾಡೋದ್ರೆ ನಮಗೆ ವೈಂಡಿಂಗ್ ರಿಕ್ವೈರ್ ಲೆಸ್ ಕಾಪರ್, ದೆನ್ ಕಾಪರ್ ಲಾಸ್ ಈಸ್ ಲೆಸ್, ದೆನ್ ಎಫಿಷಿಯನ್ಸಿ ಆಫ್ ದ ಮಷಿನ್ ಈಸ್ ಇನ್ಕ್ರೀಸ್ಡ್, winding occupies the less space. In alternators, the winding produces uniform sine wave. ಏನು ಮಾಡ್ತೀವಿ ಇಲ್ಲಿ, ಶಾರ್ಟ್ ಪಿಚ್ ವೈಂಡಿಂಗ್ ಅನ್ನು ನಾವು ಇಲ್ಲಿ ಅತಿ ಹೆಚ್ಚಾಗಿ ಚೂಸ್ ಮಾಡ್ತೀವಿ ಅಂತ ಅದರ ಅರ್ಥ. ಸೊ ಕಾಯಿಲ್ ಗ್ರೂಪ್, when you observe the direction of the current flow in a coil, you will see current in the two coil sides have opposite direction as shown in figure 4a. ಸೊ ನಾವಿಲ್ಲಿ ಕಾಯಿಲ್ ಗ್ರೂಪ್ ಅನ್ನು ಮಾಡಬೇಕಾಗತ್ತೆ. ಸೊ ಕಾಯಿಲ್ ಗ್ರೂಪ್ ಅಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂಥದ್ದನ್ನ ಸೇರಿ ಒಂದು ಗ್ರೂಪ್ ಅಂತ ಹೇಳ್ತೀವಿ. ಅನದರ್ ಗ್ರೂಪ್ ಅಲ್ಲಿ ಬರ್ತಕ್ಕಂಥ ಡೈರೆಕ್ಷನ್ಸ್ ಅಷ್ಟು ಸೇರಿ ಇನ್ನೊಂದು ಗ್ರೂಪ್. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಒಂದು ಕಾಯಿಲ್ ಅಂತ ಹೇಳಿದ್ರೆ ಅಲ್ಲಿ ನನಗೆ ಏನಾಗಿರುತ್ತೆ ಅಂದ್ರೆ, ಅವೆರಡು ಕಾಯಿಲ್ನ ಏನಿದೆ ಅಲ್ಲ, ಎರಡು ಸೈಡ್ ನೋಡಿ, ಇದಕ್ಕೆ ಈ ಡೈರೆಕ್ಷನ್ ಅಲ್ಲಿ ಇದೆ ಅಪೋಸಿಟ್, ಇದು ಈ ಕಡೆ ಕೆಳಗಡೆ ಡೈರೆಕ್ಷನ್. ಸೊ ಹೀಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತದೆ ಕಾಯಿಲ್. ಒಂದೇ ಕಾಯಿಲ್ನ ಕರೆಂಟ್ ಡೈರೆಕ್ಷನ್ ಈ ಕಡೆ ಮೇಲಿದ್ರೆ ಈ ಕಡೆ ಕೆಳಗಡೆ ಇದೆ, ಹೀಗಿರ್ತದೆ. ಸೊ ಹಾಗೆ ನಾವಿಲ್ಲಿ ಏನ್ ಮಾಡ್ತೀವಿ ಅಂತ, ಇಲ್ಲಿ ಗಮನ ಆಗುತ್ತೆ, ಇಲ್ಲಿ ಡೌನ್ ಆಗುತ್ತೆ, ಇಲ್ಲಿ ಮೇಲ್ ಗ್ರೂಪ್ಗಳು ಅಂತಾನೆ ಹೇಳ್ತೀವಿ. ಸೊ ಅದನ್ನ ನಾವಿಲ್ಲಿ ಅಕಾರ್ಡಿಂಗ್ಲಿ ದ ಕರೆಂಟ್ ಇನ್ ಎ ಸಿಂಗಲ್ ಕಾಯಿಲ್ ಪ್ರೊಡ್ಯೂಸಸ್ ಟು ಡಿಸಿಮಿಲರ್ ಪೋಲ್ಸ್. In an ordinary winding, according to the design, one or more coils may be connected. ಸೊ ಸಾಮಾನ್ಯವಾಗಿ ನನಗೆ ಒಂದೇ ಸೈಡ್ ಹೋಗ್ತಾ ಇದೆ, ಅವು ಪಕ್ಕದಲ್ಲಿ ಇರೋದ್ರಿಂದ ಬೇರೆ ಬೇರೆ ವೈಂಡಿಂಗ್ ಕಾಯಿಲ್ಗಳ ಸೈಡ್ಸ್ಗಳಾಗಿರ್ತವೆ ಅಂತ ಹೇಳ್ಬೋದು. ಸೊ ಒನ್ ಆರ್ ಮೋರ್ ಕಾಯಿಲ್ಸ್ ಮೇ ಬಿ ಕನೆಕ್ಟೆಡ್ ಇನ್ ಸೀರೀಸ್ ಟು ಫಾರ್ಮ್ ಎ ಗ್ರೂಪ್ ಆಸ್ ಶೋನ್ ಇನ್ ಫಿಗರ್ 4b. ಸೊ ಇಲ್ಲಿ ಏನಿದೆ, ಇಲ್ಲಿ 4b ನಲ್ಲಿ ಸೊ 1 2 3 ವೈಂಡಿಂಗ್ಗಳದ್ದು ಇದೆ. ಸೊ 3 ವೈಂಡಿಂಗ್ ಸೇರಿದ್ರಲ್ಲಿ ಏನಾಗುತ್ತೆ, ಒಂದನೇ ವೈಂಡಿಂಗು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಗನ್ಸುತ್ತೆ ಇಲ್ಲಿ ಹೋಗಿದ್ದು ಇಲ್ಲಿ ಬಂದಿರುತ್ತೆ, ಆಮೇಲೆ ಎರಡನೇದು ಇಲ್ಲಿ ಹೋಗಿದ್ದು, ಎರಡನೇ ಕಾಯಿಲ್ ಇಲ್ಲಿ ಬಂದಿರುತ್ತೆ, ಮೂರನೇ ಕಾಯಿಲ್ ಇಲ್ಲಿ ಹೋಗಿದ್ದು ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಈ 3 ಕಾಯಿಲ್ ಡೈರೆಕ್ಷನ್ ಮೇಲ್ಕಿದೆ, ಅದೇ 3 ಕಾಯಿಲ್ ಡೈರೆಕ್ಷನ್ ಇಲ್ಲಿ ಕೆಳಗಡೆ ಭಾಗಕ್ಕಿದೆ ನೋಡಿ. ಸೊ ಇದನ್ನ ಈ ಬೇಸ್ಡ್ ಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ, ಗ್ರೂಪ್ ಮಾಡಿಕೊಳ್ತೀನಿ. ಸೊ 3 coils form one group. The total number of coil groups in a winding is equal to the number of phases multiplied by the number of poles ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಗ್ರೂಪ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಫೇಸಸ್, ಅಲ್ಲಿ ಏನು 3 ಫೇಸ್ ಆಯ್ತಾ, ಸಿಂಗಲ್ ಫೇಸ್ ಆಯ್ತಾ ಅನ್ನೋದ್ರ ಮೇಲೆ, ಸೊ ಇಂಟು ನಂಬರ್ ಆಫ್ ಪೋಲ್ಸ್, ಆ ಮೋಟರ್ನಲ್ಲಿ ಎಷ್ಟು ಪೋಲ್ಸ್ ಇರ್ತದೆ ಅರ್ಥ. ಅಲ್ಲಿಗೆ ಟೋಟಲ್ ನಂಬರ್ ಆಫ್ ಕಾಯಿಲ್ ಗ್ರೂಪ್ಸ್ ಎಷ್ಟಾಗುತ್ತೆ, ಅಲ್ಲಿಗೆ 4 3 12 ಗ್ರೂಪ್ಸ್ ಅಂತ ಅರ್ಥ ಕೊಡ್ತದೆ. ಸೊ ದೆನ್ ಕಾಯಿಲ್ ಗ್ರೂಪ್ ಪರ್ ಫೇಸ್, ಹಾಗಾದ್ರೆ ಒಂದು ಫೇಸ್ ಮೇಲೆ ಎಷ್ಟು ಕಾಯಿಲ್ ಗ್ರೂಪ್ಸ್ಗಳು ಬರ್ತವೆ ಅಂತ ಹೇಳೋದಾದ್ರೆ, ಸೊ ಟೋಟಲ್ ನಂಬರ್ ಆಫ್ ಗ್ರೂಪ್ಸ್ ಎಷ್ಟಿದೆ, ನಂಬರ್ ಆಫ್ ಫೇಸಸ್ ಎಷ್ಟಿದೆ. ಸೊ ಅಲ್ಲಿ 12 ಕಾಯಿಲ್ ಇದೆಯಪ್ಪ, 3 ಫೇಸ್ ಅಂದ್ರೆ 4 ಕಾಯಿಲ್, 4 12, ಒಂದೊಂದು ಫೇಸ್ ಮೇಲೂ 4 ಕಾಯಿಲ್ ಗ್ರೂಪ್ಗಳು ಬರುತ್ತೆ ಅಂತ ಅರ್ಥ. ಸೊ ಈ ಒಂದು ಫಾರ್ಮುಲಾಗಳ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ದೆನ್ ಕಾಯಿಲ್ ಗ್ರೂಪ್ ಪರ್ ಫೇಸ್ ಪರ್ ಪೋಲ್ ಅಂತ ಹೇಳ್ತೀವಿ. ಸೊ ಕಾಯಿಲ್ ಗ್ರೂಪ್ ಪರ್ ಫೇಸ್ ಪರ್ ಪೋಲ್ ಅಂತ ನೋಡೋದಾದ್ರೆ, ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಗ್ರೂಪ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಫೇಸಸ್ ಇಂಟು ನಂಬರ್ ಆಫ್ ಪೋಲ್ ಪರ್ ಫೇಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಫರ್ದರ್ ದ ನಂಬರ್ ಆಫ್ ಕಾಯಿಲ್ ಇನ್ ಎ ಗ್ರೂಪ್ ಪರ್ ಫೇಸ್ ಪರ್ ಪೋಲ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಫೇಸಸ್ ಇಂಟು ನಂಬರ್ ಆಫ್ ಪೋಲ್ಸ್ ಅಂತ. ಅಲ್ಲಿ ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಎಷ್ಟು ತಗೊಂತೀವಿ ಆ ಮೋಟರ್, ಅಲ್ಲಿ ನಂಬರ್ ಆಫ್ ಫೇಸಸ್ ಎಷ್ಟಿದೆ, ಹಾಗೆ ಆ ಮೋಟರ್ನ ನಂಬರ್ ಆಫ್ ಪೋಲ್ಸ್ ಎಷ್ಟು ಅಂತ ಗೊತ್ತಾದರೆ ಸಾಕು, ನಾನು ಅಲ್ಲಿ ಏನು ಮಾಡ್ಬೋದು, ಅಲ್ಲಿ ಗ್ರೂಪ್ ಪರ್ ಫೇಸ್ ಪರ್ ಪೋಲ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅಂತ. ಹಾಗೇನೆ ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಗ್ರೂಪ್ಸ್ ಗೊತ್ತಿದ್ರು ಕೂಡ ನಾನು ಅದನ್ನು ಐಡೆಂಟಿಫೈ ಮಾಡ್ಬೋದು ಅಂತ. ಈ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಂಡ್ರೆ ನಮಗೆ ಈಸಿಯಾಗಿ ಮುಂದೆ ಹೆಲ್ಪ್ ಆಗುತ್ತೆ. ದೆನ್ ಕಾಯಿಲ್ ಕನೆಕ್ಷನ್ಸ್, ದ ಕನೆಕ್ಷನ್ ವಿಚ್ ಜಾಯಿನ್
coil group is called the coil connection and is shown in figure 5. ಸೊ ಇಲ್ಲಿ ಕಾಯಿಲ್ ಕನೆಕ್ಷನ್ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಒಂದು ಕಾಯಿಲ್ ಕನೆಕ್ಷನ್, ಇದೊಂದು ಇಲ್ಲೊಂದು ಕಾಯಿಲ್ ಇದೆಯಪ್ಪ, ಸೊ ಇಲ್ಲೊಂದು ಕಾಯಿಲ್ ಅಂತ ಅರ್ಥ. ಎರಡು ಕಾಯಿಲ್ನ ಕನೆಕ್ಷನ್ ಅನ್ನು ನಾವೇನ್ ಮಾಡಿದ್ವಿ ನೋಡಿ, ಇದ್ರ ಎಂಡ್ ಅನ್ನ ತಗೊಂಡೋಗಿ ಇದ್ರ ಎಂಡಿಗೆ ಕೊಟ್ಟಿದೆ ನೋಡಿ. ಈ ಕಾಯಿಲ್ನ ಎಂಡ್ ಈ ಕಾಯಿಲ್ನ ಎಂಡ್ಗೆ ಅಂದ್ರೆ ಸೇಮ್ ಎಂಡ್ ಎಂಡ್ ಅಂತ ಅರ್ಥ. ಈ ರೀತಿಯಾಗಿ ಏನು ಕೊಡ್ತೇವಲ್ಲ ಇದನ್ನ ನಾವು ಕಾಯಿಲ್ ಕನೆಕ್ಷನ್ ಅಂತ ಹೇಳ್ತೀವಿ. ಅದನ್ನೇ ಹೇಳೋದು ದ ಒನ್ ಕಾಯಿಲ್ ಟು ದ ಅದರ್ ಕಾಯಿಲ್ ಲೀಡ್ ಆಫ್ ದಿ ಸೇಮ್, ದಟ್ ಈಸ್ ದ ಜಾಯಿಂಟ್ಸ್ ಮಾಡೋದು ಎರಡನ್ನು. ದ ಕನೆಕ್ಷನ್ ವಿಚ್ ಜಾಯಿಂಟ್ಸ್ ಎ ಕಾಯಿಲ್ ಲೀಡ್ ಆಫ್ one coil to the other coil lead of the same coil group is called a coil connection and is shown in figure 5. Then pole connection, the connection which joins a coil group of one phase to another coil group, one phase to another coil group, al same group il another coil group ಆಗುತ್ತೆ of the same phase of the winding. ಇಲ್ಲಿ ಸೇಮ್ ಫೇಸ್ ಆಫ್ ದಿ ವೈಂಡಿಂಗ್ ನಲ್ಲಿ ಬೇರೆ ಗ್ರೂಪ್ ನಿಂದ ಕನೆಕ್ಷನ್ ಕೊಡ್ತಕ್ಕಂಥದ್ದು ಏನಿದೆ ಇದು ಪೋಲ್ ಕನೆಕ್ಷನ್. ಅಂದ್ರೆ ಒಂದು ಪೋಲಿಂದ ಇನ್ನೊಂದು ಪೋಲಿಗೆ, ಒಂದು ಪೋಲಿಂದ ಇನ್ನೊಂದು ಪೋಲಿಗೆ ಹೋಗುತ್ತೆ. ಅಲ್ಲಿ ಕಾಯಿಲ್ ಅಲ್ಲಿ ಸೇಮ್ ಗ್ರೂಪ್ಗೆ ಒಂದು ಕಾಯಿಲಿಂದ ಇನ್ನೊಂದು ಕಾಯಿಲ್ಗೆ ಹೋಗ್ತದೆ ಇದು. ಸೊ ಕಾಲ್ಡ್ ದಿ ಪೋಲ್ ಕನೆಕ್ಷನ್ ಆರ್ ಗ್ರೂಪ್ ಕನೆಕ್ಷನ್ ಅಂಡ್ ಈಸ್ ಶೋನ್ ಇನ್ ಫಿಗರ್ 5. ಸೊ ಇದನ್ನೇ ನಾವಿಲ್ಲಿ ಹೇಳಿದ್ವಿ. ಈ ರೀತಿಯಾಗಿ ನಾವು ಪಕ್ಕದಲ್ಲಿ ಇಲ್ಲಿ ಏನಿದೆ ಇಲ್ಲಿಂದ ಇಲ್ಲಿ ಕೊಟ್ಟಿದೆ ನೋಡಿ, ಪೋಲ್ ಟು ಪೋಲ್, ಇಲ್ಲಿಂದ ಇದು ಕಾಯಿಲ್ ಕನೆಕ್ಷನ್ ಆದರೆ ಇದು ಪೋಲ್ ಕನೆಕ್ಷನ್ ಅಂತ. ಸೊ ಒಂದು ಪೋಲ್ನಿಂದ ಪೋಲ್ ಟು ಪೋಲ್ ಆ್ಯಂಡ್ ಕಾಯಿಲ್ ಕನೆಕ್ಷನ್, ಒಂದು ಪೋಲ್ ಕನೆಕ್ಷನ್ ಇದೆ, ಮತ್ತೊಂದು ಇಲ್ಲಿ ಕಾಯಿಲ್ ಕನೆಕ್ಷನ್ ಇದೆ. ಸೊ ಇದನ್ನು ನಾವಿಲ್ಲಿ ಗಮನಿಸ್ಬೇಕು. ಈ ಪೋಲ್ನ ಮತ್ತು ಇದ್ರ ಪೋಲ್ನ ಕನೆಕ್ಷನ್ ಮಾಡಿದ್ದು ಪೋಲ್ ಕನೆಕ್ಷನ್ ಆದರೆ, ಹಾಗೇನೆ ಈ ಕಾಯಿಲ್ಗೂ ಮತ್ತು ಈ ಕಾಯಿಲ್ಗೂ ಕೊಟ್ಟಿರ್ತಕ್ಕಂಥದ್ದು ಕಾಯಿಲ್ ಕನೆಕ್ಷನ್ ಆಗಿರುತ್ತೆ. Then whole coil winding. A whole coil winding is one in which the number of coils per phase. The whole coil winding ಏನು ಹೇಳಿದಲ್ಲ ಅದು one in which the number of coils per phase is equal to the number of poles in the machine. Reference to figure 6. So ಇಲ್ಲಿ ನೋಡಬಹುದು ನಾವು. So full coil winding 4 coils 4 poles right to right or left to left connection ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಇದನ್ನ ಟ್ರೇಸ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ನೋಡಿ, ಇಲ್ಲಿ ಹೋಯ್ತು ಇಲ್ಲಿ ಬಂತು, ಹಾಗೇನೆ ಇಲ್ಲಿ ಹೋಯ್ತು ಇಲ್ಲಿ ಬರುತ್ತೆ ಇಲ್ಲಿ ಹೋಗುತ್ತೆ. ಇದು ಒಂದು ರೈಟ್ ಟು ರೈಟ್ ಲೆಫ್ಟ್ ಟು ಲೆಫ್ಟ್ ಅಂತ. ಸೊ ಈ ರೀತಿ ಇದ್ರೆ ಅದನ್ನು ಹೋಲ್ ಕಾಯಿಲ್ ವೈಂಡಿಂಗ್ ಅಂತ ಹೇಳ್ತೀವಿ. ಸೊ ಎ ಹೋಲ್ ಕಾಯಿಲ್ ವೈಂಡಿಂಗ್ ಇಸ್ ಒನ್ ಇನ್ ವಿಚ್ ದ ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್ ಇಸ್ ಈಕ್ವಲ್ ಟು ದಿ ನಂಬರ್ ಆಫ್ ಪೋಲ್ಸ್. ಅಲ್ಲಿ ಪರ್ ಫೇಸ್ ಮೇಲೆ ಎಷ್ಟು ನಂಬರ್ ಆಫ್ ಕಾಯಿಲ್ಸ್ ಇದೆ ಅಲ್ಲಿಗೆ ನಂಬರ್ ಆಫ್ ಪೋಲ್ಸ್ಗೆ ಅಷ್ಟೇ ಸಮ ಇತ್ತು ಅಂದಾಗ. So then half coil winding is one in which the number of coils per phase is equal to the half the number of the poles ಅಂತ. ಸೊ ಅಲ್ಲಿ ಸಮ ಇಲ್ಲಿ ಹಾಫ್ ಅಲ್ಲಿ ಇದೆ. ಸೊ half coil winding is one in which the number of coils per phase, ಒಂದು ಫೇಸ್ ಮೇಲೆ ಎಷ್ಟು ಕಾಯಿಲ್ಗಳಿದಾವೆ ಅನ್ನೋದು that is equal to number of the pole ಅಂತ. ಹಾಫ್ ಕಾಯಿಲ್ ವೈಂಡಿಂಗ್ ಇಸ್ ಜನರಲಿ ಡನ್ ಇನ್ ದ ವೈಂಡಿಂಗ್ ಆಫ್ ಡಬಲ್ ಸ್ಪೀಡ್ ಮೋಟಾರ್ಸ್ ಎಟ್ಸೆಟ್ರಾ. ರೆಫರ್ ಟು ಫಿಗರ್ 7. ಸೊ ಈ ಹಾಫ್ ಕಾಯಿಲ್ ವೈಂಡಿಂಗ್ ಅನ್ನೋದು ನಮ್ಮ ಸೀಲಿಂಗ್ ಫ್ಯಾನ್ ಅಲ್ಲಿ ಏನು ಮಾಡ್ತಾವಲ್ಲ ಆ ವೈಂಡಿಂಗ್ ಆಗಿರ್ತದೆ. ಅದನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ನೋಡಿ ಇಲ್ಲಿ ಹೀಗಿದೆ, ತಿರ್ಗಾ ಇಲ್ಲಿ ಹೀಗಾಗಿ ಇಲ್ಲಿ ಬರ್ತದೆ. ಸೊ ಈ ಥರದ ಒಂದು ವೈಂಡಿಂಗ್ ಅನ್ನು ನಾವಿಲ್ಲಿ ರೈಟ್ ಟು ಲೆಫ್ಟ್ ಆರ್ ಲೆಫ್ಟ್ ಟು ರೈಟ್ ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ವ್ಯತ್ಯಾಸ ನೋಡ್ಬೋದು ನಾವಿಲ್ಲಿ. ಇಲ್ಲಿ ಕನೆಕ್ಷನ್ಗಳನ್ನು ನೋಡಿ, ಇಲ್ಲಿ ಕೊಟ್ಟಿದ್ದು ಹೀಗೆ ಬಂತು, ತಿರ್ಗಾ ಇಲ್ಲಿ ಹೀಗೆ ಹೋಗಿ ಮತ್ತೆ ಇಲ್ಲಿ ಬರುತ್ತದು. ಓಕೆ, ಹೀಗೆ. ಸೊ ಇಲ್ಲಿಂದ ಹೀಗೆ ಹೋಗಿ ಹೀಗೆ ಬರುತ್ತೆ ಅಂತ ಅರ್ಥ. ಮತ್ತು ಇಲ್ಲಿ ಹೋಗಿದ್ದು ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಬಂದು, ಸೊ ಅದೇ ಇಲ್ಲಿಂದ ಮತ್ತೆ ಹೀಗೆ ಈ ರೀತಿ ಅಪೋಸಿಟ್ ಅಂದರೆ ಲೆಫ್ಟ್ ಟು ಲೆಫ್ಟ್ ರೈಟ್ ಟು ರೈಟೇ ಇದೆ. ಸೊ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಸೊ ಇಲ್ಲಿಂದ ಇಲ್ಲಿಗೆ ಈ ರೀತಿ ಈ ಮೂಮೆಂಟ್ ಹೋಲ್ ಕಾಯಿಲ್ ವೈಂಡಿಂಗ್ ಮತ್ತು ಹಾಫ್ ಕಾಯಿಲ್ ವೈಂಡಿಂಗ್. ಹಾಫ್ ಕಾಯಿಲ್ ವೈಂಡಿಂಗಲ್ಲಿ ನಮ್ಗೆ ಇಲ್ಲಿ ಗೊತ್ತೇ ಆಗುತ್ತೆ ಅದು ಹೇಗಿದೆ ಅನ್ನೋದು, ಕನೆಕ್ಷನ್ಸ್ ನೋಡಿದರೆ ಗೊತ್ತಾಗುತ್ತೆ. ಇನ್ನು ಸಿಂಗಲ್ ಲೇಯರ್ ವೈಂಡಿಂಗ್ ಅಂತ ಹೇಳಿದ್ರೆ, ಇನ್ ಸಿಂಗಲ್ ಲೇಯರ್ ವೈಂಡಿಂಗ್ ಈಚ್ ಸ್ಟಾರ್ಟ್ contains only one coil side as shown in figure 8 and the number in the machine is equal to the half the number of slots in the stator armature.
ಇನ್ ಸಿಂಗಲ್ ಲೇಯರ್ ವೈಂಡಿಂಗ್ ದ ಕಾಯಿಲ್ ಪಿಚ್ ಈಸ್ ಯೂಶುವಲಿ ಟೇಕನ್ ಇನ್ ಆಡ್ ನಂಬರ್ಸ್ ಅಂತ ಹೇಳ್ತೀವಿ. ಸಿಂಗಲ್ ಲೇಯರ್ ವೈಂಡಿಂಗ್ ಅಂತ ಹೇಳಿದ್ರೆ ಒಂದು ಸ್ಲಾಟಲ್ಲಿ ಒಂದೇ ಕಾಯಿಲ್ ಇರ್ತದೆ, ಒಂದೇ ಒಂದು ಸೈಡ್ ಇರ್ತದೆ, ಒಂದು ವೈಂಡಿಂಗ್ ಮಾತ್ರ ಇರ್ತದೆ, ಒಂದು ವೈಂಡಿಂಗ್ನ ಒಂದು ಸೈಡ್ ಮಾತ್ರನೇ ಇರ್ತದೆ. ಅಲ್ಲಿಗೆ ನನಗೆ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ 24 ಇದೆ ಅಂದರೆ 12 ಕಾಯಿಲ್ ಸಾಕು, ಅಲ್ಲಿಗೆ ಅಷ್ಟು ಸ್ಲಾಟ್ಗಳು ನನಗೆ ಫಿಲ್ ಆಗುತ್ತೆ ಅಂತ ಅರ್ಥ. ಹಾಗೆ ಇದು ನಮಗೆ ಇದರಲ್ಲಿ ಬರ್ತಕ್ಕಂಥ ಏನು ವೈಂಡಿಂಗ್ ಕಾಯಿಲ್ ಪಿಚ್ ಅಂತ ಹೇಳ್ತೀವಿ, ಇಟ್ ಈಸ್ ಯಾವಾಗಲೂ ಆಡ್ ನಂಬರ್ಸಲ್ಲಿ ಇರ್ತದೆ. ಅಂದರೆ 3, 5, 7, 9, 11 ಅಂತೇಳಿ ಈ ಥರದ ನಂಬರ್ಸ್ಗಳಲ್ಲೇ ಇರ್ತದೆ. ಸೊ ಡಬಲ್ ಲೇಯರ್ ವೈಂಡಿಂಗ್, ಇನ್ ಡಬಲ್ ಲೇಯರ್ ವೈಂಡಿಂಗ್ ಈಚ್ ಸ್ಲಾಟ್ ಕಂಟೈನ್ಸ್ 2 ಕಾಯಿಲ್ಸ್. ನೋಡಿ, ಪ್ರತಿ ಸ್ಲಾಟ್ಗಳಲ್ಲಿ 2 ಕಾಯಿಲ್ಗಳು ಬರ್ತವೆ, 2 ಕಾಯಿಲ್ ಸೈಡ್ಸ್ಗಳು ಕಾಯಿಲ್ ಅಂತ ಹೇಳ್ತೀವಿ. ಆಸ್ ಶೋನ್ ಇನ್ ದ ಫಿಗರ್ 9 and the number of coils is equal to the number of slots in the stator. ಅವಾಗ ಇಲ್ಲೇನಾಗುತ್ತೆ, 24 ಸ್ಲಾಟ್ ಇದ್ದರೆ 24 ಕಾಯಿಲೇ ಬೇಕಾಗುತ್ತೆ. ಡಬಲ್ ಲೇಯರ್ ವೈಂಡಿಂಗ್ ಮಾಡೋದಕ್ಕೆ 24 ಸ್ಲಾಟ್ಸ್ಗೆ 24. ಅದೇ ಸಿಂಗಲ್ ಲೇಯರ್ ವೈಂಡಿಂಗ್ ಆದರೆ 24 ಸ್ಲಾಟ್ ಇದ್ದರೆ 12 ಕಾಯಿಲ್ ಸಾಕು ನಮಗೆ. ಅವಾಗ ಒಂದೊಂದು ಸ್ಲಾಟಲ್ಲಿ ಒಂದೊಂದು ಕಾಯಿಲ್ ಸೈಡ್ ಅಷ್ಟೇ ಇನ್ಸ್ಟೆಡ್ ಆಗುತ್ತೆ. ಡಬಲ್ ಲೇಯರ್ ವೈಂಡಿಂಗಲ್ಲಿ ಒಂದೇ ಸ್ಲಾಟ್ ಒಳಗಡೆಗೆ 2 ಕಾಯಿಲ್ ಸೈಡ್ಸ್ಗಳು ಇನ್ಸ್ಟೆಡ್ ಆಗ್ತಾ ಹೋಗ್ತವೆ. ನೋಡಿ, ಇದು ಏನಿದೆಯಲ್ಲ, ಇದು ಸಿಂಗಲ್ ಲೇಯರ್, ಒಂದು ಇಡೀ ಸ್ಲಾಟ್ಸ್ಗೆ ಒಂದೇ ಕಾಯಿಲ್ ಇರ್ತಕ್ಕಂಥದ್ದು. ಅದೇ ಇಲ್ಲೇನಿದೆಯಲ್ಲ, ಇದು ಒಂದೇ ಸ್ಲಾಟ್ಸಲ್ಲಿ 2 ಇದೆ. ನೋಡಿ, ಒಂದು ಟಾಪ್ ಕಾಯಿಲ್ ಸೈಡ್ಸ್ ಇದೆ, ಒಂದು ಬಾಟಮ್ ಕಾಯಿಲ್ ಸೈಡ್ಸ್ ಇದೆ. ಒಂದೇ ಸ್ಲಾಟ್ ಒಳಗಡೆ ತಿರ್ಗಾ 2ನೇ ಸರಿ ಮತ್ತೊಂದು ಕಾಯಿಲ್ ಅದೇ. ಸೊ ಇಲ್ಲಿ ಬ್ಯಾಲೆನ್ಸ್ಡ್ ವೈಂಡಿಂಗ್, when the coil groups contain the same number of coils per phase per pole, the winding is termed as 10. So balanced winding. So balanced winding and when the coil groups contains the same number of coils per phase, same number of coils, the winding is termed as balanced winding ಅಂತ ಹೇಳ್ತೀವಿ. ಸೊ ಇಲ್ಲಿ ಫಿಗರ್ನ 10 ನಾವು ನೋಡ್ಬೋದು ಅದನ್ನ. ಸರ್ ನೋಡಿ, ಇಲ್ಲಿ ನೋಡಿ, ಇದೆಲ್ಲ ಗಮನಿಸ್ತಾ ಬಂದರೆ ಪ್ರತಿ ಪೋಲ್ 1, 2, 3, 4, 5 ಅನ್ನೋ ಏನಿದೆ ಪೋಲ್ಸು, ಪ್ರತಿ ಪೋಲ್ ಮೇಲೂ ಫೇಸಲ್ಲಿ ಏನಾಗಿದೆ, ಸೇಮ್ ನಂಬರ್ ಆಫ್ ಕಾಯಿಲ್ಸ್ ಇದೆ ಇಲ್ಲಿ. ಅದನ್ನೇ ನಾವು ಇಲ್ಲಿ ಪ್ರತಿಯೊಂದು ಯಾವ ಥರದ್ರಲ್ಲಿ ಆದರೂ ಗಮನಿಸ್ತಾ ಹೋಗ್ಬೋದು ನಾವಿಲ್ಲಿ. ಸೊ ದಿಸ್ ಈಸ್ ದ ಮೇನ್. ಅಲ್ಲಿಗೆ ಅದು ಫೇಸ್ ಎ ಇರ್ಬೋದು, ಫೇಸ್ ಬಿ ಇರ್ಬೋದು, ಫೇಸ್ ಸಿ ಇರ್ಬೋದು. ಸೊ ಎಲ್ಲ ಕಡೆಗೂ ಏನಾಗಿದೆ, ಅಲ್ಲಿ ಬ್ಯಾಲೆನ್ಸ್ಡ್ ವೈಂಡಿಂಗಲ್ಲಿ ಸೇಮ್ ಇದೆ. ಸೊ ಅದನ್ನೇ ನಾವಿಲ್ಲಿ ಏನು ಹೇಳ್ತೀವಿ, and the coil groups contains the same number of coil per phase ಅಂತ ಹೇಳ್ತೀವಿ. ಅದೇ ಅನ್ಬ್ಯಾಲೆನ್ಸ್ಡ್ ವೈಂಡಿಂಗ್ ಅಂದಾಗ, if the coil group contain an unequal number of coils per phase per pole, then the winding is called the unbalanced winding ಅಂತ. It is also sometimes called the odd group winding ಅಂತ ಕೂಡ ಹೇಳ್ತೀವಿ. ಸೊ ಇಟ್ ಇಸ್ ಶೋನ್ ಇನ್ ಫಿಗರ್ 11. ಇಲ್ಲಿ ನೋಡ್ಬೋದು ನಾವು. ಸೊ ಇಲ್ಲಿ ಫೇಸ್ ಎ ನೋಡಿದ್ರೆ ನೋಡಿ, ಇಲ್ಲಿ ಎಷ್ಟಿದೆ, ಇಲ್ಲಿ 2 ಇದೆ, ಇಲ್ಲಿ 4, 2 ಈ ಥರದ ಇದಾಗಿದೆ. ಸೊ ಇದನ್ನೇ ನಾವು ಏನಂತ ಹೇಳ್ತೀವಿ, ಅನ್ಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಿ. ದ ಗ್ರೂಪ್ ಕನೆಕ್ಷನ್ ಆಫ್ ಅನ್ಬ್ಯಾಲೆನ್ಸ್ಡ್ ವೈಂಡಿಂಗ್ ಇದೆ, ಇಲ್ಲೇನಿದೆ ಗ್ರೂಪ್ ಕನೆಕ್ಷನ್ಸ್ ಆಫ್ ಬ್ಯಾಲೆನ್ಸ್ಡ್ ವೈಂಡಿಂಗ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ರಿಲೇಟೆಡ್ ವೈಂಡಿಂಗ್ ಅಂದರೆ, ಇಫ್ ಇನ್ ಎನಿ ವೈಂಡಿಂಗ್ ದ ನಂಬರ್ ಆಫ್ ಕಾಯಿಲ್ಸ್ ಪರ್ ಪೋಲ್ ಪರ್ ಫೇಸ್ ಈಸ್ 1, ದೆನ್ ದ ವೈಂಡಿಂಗ್ ಈಸ್ ನೋನ್ ಆಸ್ ಎ ಕಾನ್ಸಂಟ್ರೇಟೆಡ್ ವೈಂಡಿಂಗ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಎನಿ ವೈಂಡಿಂಗ್ ದ ನಂಬರ್ ಆಫ್ ಕಾಯಿಲ್ಸ್ ಏನಿದೆ ಪರ್ ಪೋಲ್ ಪರ್ ಫೇಸ್ ಇಸ್ 1 ಅಷ್ಟೇ ಇರಬೇಕು. ಸೊ ದೆನ್ ದ ವೈಂಡಿಂಗ್ ಈಸ್ ನೋನ್ ಆಸ್ ಎ ಕಾನ್ಸಂಟ್ರೇಟೆಡ್ ವೈಂಡಿಂಗ್. ಇನ್ ದಿಸ್ ವೈಂಡಿಂಗ್ ಈಚ್ ಕಾಯಿಲ್ ಸೈಡ್ ಆಕ್ಯುಪೈಸ್ 1 ಸ್ಲಾಟ್ಸ್. ಒಂದು ಕಾಯಿಲ್ ಸ್ಲೈಡ್ 1 ಸ್ಲಾಟನ್ನು ಆಕ್ಯುಪೈ ಮಾಡುತ್ತೆ ಅಂತ. ಇನ್ನು ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಅಂತ ಹೇಳಿದ್ರೆ, ಇನ್ ದಿಸ್ ವೈಂಡಿಂಗ್ ದ ನಂಬರ್ ಆಫ್ ಕಾಯಿಲ್ ಪರ್ ಪೋಲ್ ಪರ್ ಫೇಸ್ ಇಸ್ ಮೋರ್ ದೆನ್ 1 ಅಂತ. ಅಲ್ಲಿ ಓನ್ಲಿ 1, ಇಲ್ಲಿ ಮೋರ್ ದೆನ್ 1 ಇದ್ದಾಗ ಅರೇಂಜ್ಡ್ ಇನ್ ಡಿಫ್ರೆಂಟ್ ಸ್ಲಾಟ್ಸ್. ಇನ್ ದಿಸ್ ಕೇಸ್ ಈಚ್ ಕಾಯಿಲ್ ಹ್ಯಾಸ್ ದ ಸೇಮ್ ಪೋಲ್ ಪಿಚ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ದಿ ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಅಂತ. ಸೊ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿ ನಿಮಗೆ ವಿಡಿಯೋ ಹಾಕಿದಾಗ ಖಂಡಿತ ಅರ್ಥ ಆಗುತ್ತೆ ಇದನ್ನು ಹೇಗೆ ಅಂತೇಳಿ. ಸೊ ದೆನ್ ಪಾರ್ಸಿಯಲಿ ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಅಂತ ಬರ್ತದೆ. ಇನ್ ದಿಸ್ ವೈಂಡಿಂಗ್ ದ ಕಾಯಿಲ್ ಸೈಡ್ಸ್ ಡು ನಾಟ್ ಆಕ್ಯುಪೈ ಆಲ್ ದ ಸ್ಲಾಟ್ಸ್, ಬಟ್ ಸಮ್ ಸ್ಲಾಟ್ಸ್ ರಿಮೇನ್ ಎಂಟಿ ಆ್ಯಂಡ್ ದೇ ಆರ್ ಕಾಲ್ಡ್ ದಿ ಡಮ್ಮಿ ಸ್ಲಾಟ್ಸ್. ಸಾಮಾನ್ಯ ವೈಂಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಎಷ್ಟು ಸ್ಲಾಟ್ಸ್ ಇರ್ತವೆ ಅಷ್ಟು ಫುಲ್ ಆಗಬೇಕು ಅಂತ ಏನು ಕಂಡೀಷನ್ ಇರೋದಿಲ್ಲ, ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ದಿ ವೈಂಡಿಂಗ್. ಸೊ ಅಲ್ಲಿ ಏನಾಗುತ್ತೆ, ನಮಗೆ ಸ್ಲಾಟ್ಸ್ಗಳು ಡಮ್ಮಿ ಉಳಿಯೋಂಥ ಸಾಧ್ಯತೆ ಇರ್ತದೆ. ಹಾಗೆ ಇಲ್ಲಿ ಪಾರ್ಸಿಯಲಿ ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಏನಿದೆ, ಇನ್ ದಿಸ್ ವೈಂಡಿಂಗ್ ದ ಕಾಯಿಲ್ ಸೈಡ್ಸ್ ಡು ನಾಟ್ ಆಕ್ಯುಪೈ ಆಲ್ ದ ಸ್ಲಾಟ್ಸ್,
ಬಟ್ ಸಮ್ ಸ್ಲಾಟ್ಸ್ ರಿಮೇನ್ ಎಂಟಿ ಅಂತಲೇ ಹೇಳ್ತೀವಿ. ಸೊ ಇಟ್ ಈಸ್ ದಿ ಪಾರ್ಸಿಯಲಿ ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಅಂತ ಹೇಳ್ತೀವಿ. ಇನ್ನು ಫುಲ್ಲಿ ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅ ವೈಂಡಿಂಗ್ ಇನ್ ವಿಚ್ ನಾಟ್ ಎ ಸಿಂಗಲ್ ಸ್ಲಾಟ್ ರಿಮೇನ್ಸ್ ಎಂಟಿ. ಅಲ್ಲಿ ಯಾವುದೇ ಥರದ ನಾವಿಲ್ಲಿ ಫುಲ್ಲಿ ಡಿಸ್ಟ್ರಿಬ್ಯೂಟೆಡ್ ಅಲ್ಲಿ ಡಮ್ಮಿ ಉಳಿಯೋ ಸಾಧ್ಯತೆ. ಸೊ ಇದು ಫುಲ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಿದ್ರೆ ಯಾವುದೇ ರೀತಿ ಡಮ್ಮಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ಡಿಗ್ರಿ ಅಂತಕ್ಕಂಥದ್ದು. ಎ ಪೇರ್ ಆಫ್ ಪೋಲ್ಸ್ ಕಂಟೇನ್ಸ್ 360 ಡಿಗ್ರಿ ಎಲೆಕ್ಟ್ರಿಕಲ್ ಡಿಗ್ರೀಸ್ ಅಂತ ಹೇಳ್ತೀವಿ. ಒಂದು ಪೇರ್ ಆಫ್ ಪೋಲ್ ಅಂತ 2 ಪೋಲ್ ಅಂದರೆ 360 ಡಿಗ್ರಿ ಅಂತ ಅದರ ಅರ್ಥ. ಅಂದರೆ 1 ಪೋಲ್ಗೆ 180 ಡಿಗ್ರಿ ಲೆಕ್ಕ ತೊಗೊಂಡ್ರೆ 18 36 360 ಡಿಗ್ರಿ ಇರ್ತದೆ ಒಂದು ಪೇರ್ ಆಫ್ ಪೋಲ್ಸ್ನು ಎಲೆಕ್ಟ್ರಿಕಲ್ ಡಿಗ್ರಿ. That is, each pole has 180 degree. As such, the number of electrical degrees in a motor depends upon the number of poles ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಎಲೆಕ್ಟ್ರಿಕಲ್ ಡಿಗ್ರಿನ ನಾವು ಪೋಲ್ಸ್ಗಳ ಮೇಲೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾದರೆ ಬನ್ನಿ ನೋಡೋಣ. 2 ಪೋಲ್ ಇದ್ದರೆ 360 ಡಿಗ್ರಿ ಎಲೆಕ್ಟ್ರಿಕಲ್ ಡಿಗ್ರಿ ಅಂತ ಹೇಳ್ತೀವಿ. ಹಾಗೆ 4 ಪೋಲ್ ಇದ್ದರೆ 720 ಡಿಗ್ರಿ ಎಲೆಕ್ಟ್ರಿಕಲ್ ಡಿಗ್ರೀಸ್ ಅಂತ ಹೇಳಬೇಕು. ಹಾಗೆ 6 ಪೋಲ್ಸ್ ಇತ್ತು ಅಂದರೆ 1080 ಎಲೆಕ್ಟ್ರಿಕಲ್ ಡಿಗ್ರೀಸ್ ಅಂತ ಹೇಳಬೇಕಾಗುತ್ತೆ. ದ ಸ್ಲಾಟ್ ಆ್ಯಂಗಲ್ ಕುಡ್ ಬಿ ಕ್ಯಾಲ್ಕುಲೇಟೆಡ್ ಬೈ ದಿ ಫಾರ್ಮುಲಾ. ದ ಸ್ಲಾಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 180 ಇಂಟು ನಂಬರ್ ಆಫ್ ಪೋಲ್ಸ್. ಸ್ಲಾಟ್ ಆ್ಯಂಗಲ್ ಅಂದರೆ ಪ್ರತಿ ಸ್ಲಾಟ್ಗೆ ಒಂದೊಂದು ಸ್ಲಾಟ್ಗೆ ಎಷ್ಟು ಆ್ಯಂಗಲ್ ಅಂತ ತಿಳ್ಕೊಬೇಕಾದ್ರೆ 180 ಇಂಟು ನಂಬರ್ ಆಫ್ ಪೋಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಲಾಟ್ಸ್. ಅಲ್ಲಿಗೆ ಎಕ್ಸಾಂಪಲ್ 180 ಇಂಟು ಒಂದು 4 ಪೋಲು, ಅಲ್ಲಿಗೆ 2 ಪೋಲ್ ಅಂದರೆ 18 36 360 ಆಗುತ್ತೆ. ಡಿವೈಡೆಡ್ ಬೈ ಒಂದು 12, ಈಗ 30 ಡಿಗ್ರಿ, 12 3 36, ಈ ರೀತಿ 30 ಡಿಗ್ರಿ ಪರ್ ಸ್ಲಾಟ್ಸ್ ಅಂತ ಅರ್ಥ ಕೊಡುತ್ತೆ. ಹೀಗೆ ನಾವು ಅದನ್ನು ಡಿಗ್ರಿ ಸ್ಲಾಟ್ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆಲ್ಟರ್ನೇಟಿವ್ಲಿ ಸ್ಲಾಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 360 ಇಂಟು ಪೇರ್ ಆಫ್ ಪೋಲ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್. ಹೀಗೆ ತೊಗೊಂಡ್ರು ಕೂಡ ನಮಗಿಲ್ಲಿ ಆ ಒಂದು ಸ್ಲಾಟ್ಸ್ನ ಆ್ಯಂಗಲನ್ನು ತಿಳ್ಕೊಳ್ಳೋದಕ್ಕೆ ಬರುತ್ತೆ. ಸೊ ಇನ್ನೊಂದು ಫೇಸ್ ಡಿಸ್ಪ್ಲೇಸ್ಮೆಂಟ್ ಅಂತದ್ದು, ಅದು ಕೂಡ ಬಹಳನೇ ಮುಖ್ಯ. ಫಾರ್ ಎ ಸಿಂಗಲ್ ಫೇಸ್ ದ ಸ್ಟಾರ್ಟಿಂಗ್ ವೈಂಡಿಂಗ್ ಆ್ಯಂಡ್ ರನ್ನಿಂಗ್ ವೈಂಡಿಂಗ್ ಶುಡ್ ಬಿ ಡಿಸ್ಪ್ಲೇಸ್ಡ್ ಬೈ ದಿ 90 ಡಿಗ್ರಿ. ಸಿಂಗಲ್ ಫೇಸ್ ಮೋಟರ್ ಇತ್ತು ಅಂದರೆ ಅದನ್ನು ಒಂದು ವೈಂಡಿಂಗಿಂದ ಇನ್ನೊಂದು ವೈಂಡಿಂಗ್, ಸ್ಟಾರ್ಟ್ ವೈಂಡಿಂಗ್ ರನ್ನಿಂಗ್ ವೈಂಡಿಂಗ್ ಅಂತೀವಿ. ಅವೆರಡು ವೈಂಡಿಂಗಿಗೆ ಇರ್ತಕ್ಕಂಥ ಏನೊಂದು ಡಿಸ್ಪ್ಲೇಸ್ ಇದೆ ಅದು ಇಟ್ ಶುಡ್ ಬಿ 90 ಡಿಗ್ರಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ದ ಸ್ಲಾಟ್ ಆ್ಯಂಗಲ್ ಈಸ್ 30 ಡಿಗ್ರಿ, the starting winding will be started in say first slot and the running winding will be started in the 4th slot. ಅಲ್ಲಿಗೆ ಅವೆರಡರ ಮಧ್ಯೆ ನಾನು 90 ಡಿಗ್ರಿನ ಡಿಸ್ಪ್ಲೇಸ್ಮೆಂಟ್ ಬಿಟ್ಟಂಗೆ ಆಗುತ್ತೆ ಅಂತ. ಒಂದು ವೈಂಡಿಂಗಿಂದ ಇನ್ನೊಂದು ವೈಂಡಿಂಗಿಗೆ 90 ಡಿಗ್ರಿ ಅಂತ ಅಂದ್ರೆ ಅರ್ಥ. ಹಾಗೆಯೇ ಒಂದು ಸ್ಲಾಟ್ 30 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದರೆ ಅಲ್ಲಿ ಒಂದು ಕಾಯಿಲನ್ನು ನಾನಿಲ್ಲಿ ಸ್ಟಾರ್ಟಿಂಗ್ 1 ಇಂದ ಹೋದರೆ so be started in say first slot and the running winding will be started in the 4th slot. ಅಲ್ಲಿ 3 ಗ್ಯಾಪ್ ಮಾಡಿ 4ನೇದರಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ 90 ಡಿಗ್ರಿ 3 3 9, ಅಲ್ಲಿ 3 ಬಿಟ್ಟು 4ನೇದಕ್ಕೆ ಹೋದಾಗ 90 ಡಿಗ್ರಿ ಡಿಸ್ಪ್ಲೇಸ್ಮೆಂಟ್ ಮಾಡಿದ ಹಾಗೆ ಆಗುತ್ತೆ. ಈ ರೀತಿಯಾಗಿ ನಾವು ಇಲ್ಲಿ ಫೇಸ್ ಡಿಸ್ಪ್ಲೇಸ್ಮೆಂಟನ್ನು ಕೂಡ ತಿಳ್ಕೋಬೇಕು. ಅಲ್ಲಿಗೆ ನನಗೆ ಟೋಟಲಿ ಫಂಡಮೆಂಟಲ್ ಟರ್ಮ್ಸ್ಗಳಂದ್ರೆ ಏನು ಅನ್ನೋದನ್ನು ಇವತ್ತಿನ ಈ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಒನ್ಸ್ ಅಗೇನ್ ಅದನ್ನು ಕ್ಲೀನಾಗಿ ನೋಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ AC ವೈಂಡಿಂಗ್ಸ್ ಅನ್ನು ನೋಡೋಣ, ಯಾವ ಥರದ ವೈಂಡಿಂಗ್ಗಳು ಇರ್ತವೆ ಅಂತೇಳಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.